ನೀವು ಇಷ್ಟಪಟ್ಟಂಥವರು ಬೇರೆಯವರ ಮಾತನ್ನ ಕೇಳಿ ನಿಮ್ಮಿಂದ ದೂರ ಆಗಿದ್ರೆ, ಮತ್ತೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಜಗಳ, ಕಲಹಗಳು ಉಂಟಾಗ್ತಾ ಇದ್ರೆ, ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಉಂಟಾಗಿ ಗಂಡ ಹೆಂಡತಿ ದೂರ ಆಗಿದ್ರೆ, ಪ್ರೀತಿ ಪ್ರೇಮದಲ್ಲಿ ಮೋಸ ಆಗಿ ನೀವು ಪ್ರೀತಿಸಿದವರು ಎಷ್ಟೇ ನಿಮ್ಮನ್ನ ಸಮಾಧಾನ ಮಾಡಿದ್ರು ಅವರು ಸಮಾಧಾನ ಆಗ್ತಿಲ್ಲ. ನಿಮ್ಮ ಪ್ರೀತಿ ನೀವು ಪ್ರೀತಿ ಮಾಡಿದವರಿಂದ ನಿಮಗೆ ಮೋಸ ಆಗಿದ್ರೆ, ಇವತ್ತು ನಾವು ಈ ರೀತಿಯ ಒಂದು ಸಮಸ್ಯೆಗೆ ಒಂದು ಪರಿಹಾರವನ್ನ ಸೂಚಿಸ್ತಾ ಇದ್ದೀವಿ. ಈ ಪರಿಹಾರವನ್ನ ನೀವು ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ. ಇದು ಒಂದು ಶಕ್ತಿಶಾಲಿ ತಂತ್ರ ಅಂತಾನೆ ಹೇಳ್ಬೋದು. ಈ ಒಂದು ತಂತ್ರವನ್ನ ನೀವು ಮಾಡಿಕೊಂಡ್ರೆ ನೀವು ಇಷ್ಟಪಟ್ಟಂಥವ್ರು ನಿಮ್ಮ ಜೊತೆನೆ ಉಳಿತಾರೆ. ನೀವು ಈ ತಂತ್ರವನ್ನ ಮಾಡೋದಕ್ಕೆ ಒಂದು ಅರಳಿ ಎಲೆಯನ್ನ ತಗೊಂಡ್ ಬರ್ಬೇಕು. ವಿಡಿಯೋದಲ್ಲಿ ತೋರಿಸ್ತಿದೀವಿ ನೋಡಿ, ಇದೇ ರೀತಿ ತಂದು ಈ ಅರಳಿ ಎಲೆ ಮೇಲೆ ಫಸ್ಟ್ ನಿಮ್ಮ ಹೆಸರು ಬರೆದು ಪ್ಲಸ್ ಚಿಹ್ನೆ ಹಾಕಿ, ನೀವು ಇಷ್ಟಪಟ್ಟಂತ ವ್ಯಕ್ತಿ ಹೆಸರನ್ನ ಇಲ್ಲ ನಿಮ್ಮಿಂದ ಯಾರು ದೂರ ಆಗಿರ್ತಾರೆ ನೋಡಿ ಅವರ ಹೆಸರನ್ನ ಬರ್ಕೊಂಡು ಈ ಅರಳಿ ಎಲೆಗಳನ್ನ ನಿಮ್ಮ ಬಲಗೈಯಲ್ಲಿ ಹಿಡ್ಕೊಂಡು ಓಂ ಶ್ರೀಂ ರೀಂ ಕಮಲೆ ಕಮಲಾಲಯೇ ಅಮುಖಿ ಪ್ರಸೀದ ಪ್ರಸೀದ ಶ್ರೀಂ ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಂತ ಈ ಒಂದು ಮಂತ್ರವನ್ನ 9 ಬಾರಿ ನೀವು ಜಪ ಮಾಡ್ಕೋಬೇಕು. ಇದನ್ನ ಆನಂತರ ನೀವು ಈ ಒಂದು ಅರಳಿ ಎಲೆ ಇರುತ್ತಲ್ಲ, ಇದನ್ನ ತಗೊಂಡು ಹೋಗಿ ನೀವು ಅರಳಿ ಕಟ್ಟೆ ಬಳಿ ಇಟ್ಟು ಅಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡ್ಕೊಂಬರ್ಬೇಕು.